ಕಾಮಗಾರಿಗಳು ನಾವು ಏನೇನು ಯೋಜನೆ ಮಂಜೂರು ಮಾಡ್ಕೊಂಡಿದ್ದೀವಿ ಎಲ್ಲ ಪ್ರಗತಿಯಲ್ಲಿದೆ. ಇದನ್ನು ಚುರುಕುಗೊಳಿಸ್ಬೇಕು, ಆದಷ್ಟು ಬೇಗ ಕಂಪ್ಲೀಟ್ ಮಾಡಬೇಕು ಅಂತ ಉದ್ದೇಶದಿಂದ ಇವತ್ತು ನಾನು ನೋಡೋದು ಆದಷ್ಟು ಬೇಗ ಎಲ್ಲ ಮಾಡಿಸಿ ಜನರಿಗೆ ಸೌಕರ್ಯಕ್ಕೆ ಬೇಗ ಕಲ್ಪಿಸ್ಕೊಳ್ಬೇಕು ನಮ್ಮ ಉದ್ದೇಶ. ಈ ಉಜ್ರ ಮನೆ ಇಲ್ಲಿ ಫರ್ನಿಚರ್ ಆದರೆ ಬಹಳ ಜನಕ್ಕೆ ಇಲ್ಲಿ ಅವಕಾಶ ಕಲ್ಪಿಸ್ಬೇಕು. ಈ ಕಾಂಪ್ಲೆಕ್ಸ್ ಆಲ್ಮೋಸ್ಟ್ ಕಂಪ್ಲೀಷನ್ ಬಂದಿದೆ. ಒಂದು ತಿಂಗಳಲ್ಲಿ ಅದು ಕಂಪ್ಲೀಟ್ ಆಗುತ್ತೆ. ಯಾವಾಗ ಲೋಕಾರ್ಪಣೆ? ಅದು ನೋಡೋಣ, ಮುಖ್ಯಮಂತ್ರಿಗಳು ಕರ್ಕೊಂಡು ಮಾಡಿಸ್ಬೇಕು ಅಂತಿದೆ. ಇದು ಉದ್ಘಾಟನೆ ಆಗಿದೆ ಅವತ್ತು. ಕ್ಯೂ ಕಾಂಪ್ಲೆಕ್ಸ್ ಇದೆ, ಆಮೇಲೆ ನಮ್ಮ ದಾಸೋಹವನ್ನು ವ್ಯವಸ್ಥೆ ಮಾಡೋದು ಮಾಡಿಸ್ಬೇಕು. ಗುಣಮಟ್ಟದ ಕಾಮಗಾರಿ ಆಗ್ತಾ ಇದೆ ಸರ್, ಸಮಾಧಾನ. ಗುಣಮಟ್ಟದ ಕಾಮಗಾರಿ ಮಾಡಲೇಬೇಕು. ಕಲ್ಪೆ ಕಾಮಗಾರಿ ಮಾಡೋಕ್ಕೆ ಅವಕಾಶವೇ ಇಲ್ಲ. ಗುಣಮಟ್ಟದ ಕಾಮಗಾರಿನ ಮಾಡಬೇಕು. ಅಷ್ಟೊಂದು ಕಲ್ಪೆ ಕಾಮಗಾರಿ ಮಾಡಿದ್ರೆ ಮತ್ತು ಬದಲಿಗೆ ಕಾಮಗಾರಿ ಮಾಡಬೇಕು ಸೂಚನೆ ಕೆಳಗಡೆ ತಾವೇ ಕೂಡ ಪರಿಶೀಲನೆ ನಡೆಸಿರಿ ಸರ್. ಮರದ ಕಾಮಗಾರಿ ಆಗ್ತಾ ಇತ್ತು, ಅವರಿಗೆ ಸೂಚನೆ ಕೊಟ್ಟು ಅವರಿಗೆ ಮರದ ಕಾಮಗಾರಿನಲ್ಲಿ ಸ್ವಲ್ಪ ಈ ಬಿಳಿ ಮರ ಅದನ್ನ ಹಾಕಬಾರ್ದು ಅಂತ ಹೇಳಿದ್ದಾರೆ. ಅದಕ್ಕೆ ಅವರ ಡಿ ಸಿ ಅವ್ರಿಗೆ ಹೇಳಿದ್ರು, ಕಾಂಟ್ರಾಕ್ಟ್ ಮಾಡ್ತಾರೆ, ಬಿಳಿ ಮರ ಉಪಯೋಗಿಸಿ ಕ್ವಾಲಿಟಿ ಬರ್ತಾರೆ ಸರ್. ಒಳಚರಂಡಿ ಯೋಜನೆ ನೀರು ಅಂತರ್ಗಂಗೆ ಸೇರ್ತಾ ಇದೆ, ಸಾಕಷ್ಟು ಜನ ಸ್ನಾನ ಮಾಡ್ತಾರೆ. ಅದು ನಾನು ಇವ್ರ ಹತ್ರ ಮಾತಾಡಿದೆ ಸೆಕ್ರೆಟರಿ. ಒಳಚರಂಡಿದಲ್ಲ ಅದು ಅಂತರ್ಗಂಗೆದು ತಂಬೆಗೆ ನಾರ್ಮಲ್ ನೀರು ಬರ್ತದಲ್ಲ ಅದು ನಿಸರ್ತೈತೆ. ಬಟ್ ನಮಗೆ ಈಗ ಅಂತರ್ಗಂಗೆದು ಏನು ಪೂಲ್ ಇದೆ, ಜನ ಅಲ್ಲೇ ಯೂಸ್ ಮಾಡ್ತಿದ್ದಾರೆ. ಬಟ್ ಇವರು ಸಾಂಪ್ರದಾಯಿಕವಾಗಿ ಅಲ್ಲಿ ನಮಗೆ ಅಂತರ್ಗಂಗೆ ಅಂತ ಕಾನ್ಸೆಪ್ಟ್ ಮೇಲೆ ಬಂದು ಅಲ್ಲಿ ಯೂಸ್ ಮಾಡ್ತಾರೆ. ಈಗ ಅದನ್ನು CSR ಫಂಡಲ್ಲಿ 2 ಕೋಟಿ ಕೊಡ್ತಾರೆ ಸರ್, ಮೈಕ್ ಹಾಕ್ಕೊಂಡು ಅದನ್ನು ರಿನೋವೇಷನ್ ಮಾಡ್ತೀವಿ ಸರ್. ಈಗ ಇಲ್ಲಿ ನಾನು ಸಮಗ್ರವಾಗಿ ಒಂದು ಏಜೆನ್ಸಿ ಕೊಟ್ಟು ಏನು ನಮ್ಮ ವೇಸ್ಟ್ ಇದೆಯಲ್ಲ, ವೇಸ್ಟ್ ಅದನ್ನು ಕೊಟ್ಟು ಸಮಗ್ರ ಒಂದು ಯೋಜನೆ ಮಾಡಿಸ್ಬೇಕು ಅಂತ ಯೋಚನೆ ಮಾಡಿದ್ವಿ. ಈಗ ನಾವು ಈಶ್ವರ ಅದನ್ನೇ ಕೊಟ್ಟು ಡಿಸ್ಕಸ್ ಮಾಡಿದ್ವಿ. ಯಾರು ಒಂದು ಬೇರೆ ಕಡೆ ಯಾರ್ಯಾರು ಮಾಡಿದ್ದಾರೆ ಅಂತ ಅದನ್ನ ನೋಡಿ ಅವ್ರ ಕಾಲ ಸಮಗ್ರವಾಗಿ ಏನೇನು ಮಾಡ್ಬೋದು ಅನ್ನೋದು ಒಂದು ಯೋಜನೆ, ಒಂದು ಪ್ಲ್ಯಾನ್ ತಯಾರು ಮಾಡಿಸಿ ಅದ್ರ ಪ್ರಕಾರ ಮಾಡ್ಬೋದು.